ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾವು ಇವಾಗ ಚೌಲ್ಟ್ರಿಗೆ ಬಂದಿದ್ದೀವಿ ಹುಡುಗನ ಮನೆ ತುಂಬಿಸ್ಕೊಳ್ಳೋದಕ್ಕೆ ಅಂತ ಹೇಳಿ. ಹೊರಗಡೆಲ್ಲೇ ನಿಲ್ಲಿಸಿದ್ದಾರೆ. ಅವ್ರು ಬಂದು ಕಾಲೆಲ್ಲ ತೊಳೆದು ಆರತಿ ಮಾಡಿ ಒಳಗಡೆ ಕರ್ಕೋಬೇಕು. ಅದಾದಮೇಲೆ ನಾವು ಕೆಲವೊಂದು ಶಾಸ್ತ್ರಗಳಿದೆ ಅದನ್ನು ಕೂಡ ಮಾಡ್ತಾರೆ. ಸಂಜೆ ಒಂದು ರಿಂಗ್ ಎಕ್ಸ್ಚೇಂಜ್ ಕೂಡ ಇದೆ. ಎಲ್ಲ ವೀಡಿಯೋಸ್ನು ಕೂಡ ನನ್ನ ಈ ಒಂದು ವಿಡಿಯೋದಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಹೆಣ್ಣಿನ ಮನೆಯವರು ಹುಡುಗನ ಮನೆ ತುಂಬಿಸ್ಕೊಂಡಾಯಿತು. ಅದಾದಮೇಲೆ ನಾವು ಇವಾಗ ವಿಳ್ಯಶಾಸ್ತ್ರ ಮಾಡೋಣ ಅಂತ ಹೇಳಿ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಹುಡುಗಿನೂ ಕರ್ಕೊಬಂದು ಕೂರಿಸಿ ಶಾಸ್ತ್ರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮದುವೆ ಫಿಕ್ಸ್ ಆದ ಒಂದು ತಿಂಗಳಲ್ಲೇ ಹೂ ಮಾಡಿಸೋ ಶಾಸ್ತ್ರ ಅಂತ ಹೇಳಿ ಮಾಡಿದ್ವಿ. ಆವಾಗಲೂ ಕೂಡ ಹುಡುಗಿಗೆ ಸೀರೆ ಮತ್ತು ಎಂಗೇಜ್ಮೆಂಟಲ್ಲಿ ಯಾವ ರೀತಿ ತಟ್ಟೆ ತುಂಬ ಮಾಡ್ತಾರೆ ಅದೇ ರೀತಿ ಮಾಡಿದ್ವಿ. ಹುಡುಗಿನೂ ಕೂಡ ಹಾರ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು, ಆದರೆ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡಿರಲಿಲ್ಲ. ಅವ್ರು ಹೇಳಿದ್ರು ರಿಸೆಪ್ಷನ್ ದಿನ ಸಂಜೆ ರಿಂಗ್ ಎಕ್ಸ್ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅವತ್ತೇ ಮಾಡ್ಕೊಳ್ಳೋಣ ಅಂತ ಹೇಳಿದರು. ಸರಿ ಅಂತ ಹೇಳಿ ಹೂ ಮಾಡಿಸೋ ಶಾಸ್ತ್ರದ ದಿನ ಏನು ರಿಂಗ್ ಎಕ್ಸ್ಚೇಂಜ್ ಮಾಡಿಸಿರಲಿಲ್ಲ. ಅವರು ಮತ್ತೆ ಇವತ್ತು ರಿಂಗ್ ಎಕ್ಸ್ಚೇಂಜ್ ಮಾಡ್ತೀವಲ್ವ, ಹಾಗಾಗಿ ವಿಳ್ಯಶಾಸ್ತ್ರನೂ ಮಾಡಿಬಿಡೋಣ ಅಂತ ಹೇಳಿದರು. ಸರಿ ಅಂತ ಹೇಳಿ ಮತ್ತೆ ತಟ್ಟೆ ತುಂಬೋ ಸಾಮಾನೆಲ್ಲ ತುಂಬಿ ಮತ್ತೆ ವಿಳ್ಯಶಾಸ್ತ್ರ ಮಾಡ್ತಾಯಿದ್ದಾರೆ. ನನ್ನ ಮಗಳು ಕೂಡ ಅವರ ಚಿಕ್ಕಮ್ಮನ ಹತ್ರ ಕುತ್ಕೊಂಡು ಏನೇ ಶಾಸ್ತ್ರಗಳನ್ನ ಮಾಡ್ತಾಯಿದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದಾಳೆ. ಅವಳಿಗಂತೂ ಅವ್ರ ಚಿಕ್ಕಮ್ಮ ಅಂದರೆ ತುಂಬ ಇಷ್ಟ. ಫಸ್ಟು ಚಿಕ್ಕಪ್ಪ ಅಂತ ಇದ್ಲು, ಇವಾಗ ಚಿಕ್ಕಮ್ಮ ಬಂದಮೇಲೆ ಚಿಕ್ಕಪ್ಪನ್ನೇ ಮರೆತುಬಿಟ್ಟಿದ್ದಾಳೆ.
ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಇವಾಗ ದೇವ್ರು ತೊಗೊಬರೋಣ ಅಂತ ಹೇಳಿ ಹೊರಟಿದ್ವಿ. ನನ್ನ ಮಗಳು ಕೂಡ ಒನಕೆ ಓಬವ್ವನ ಒಂಥರ ಒನಕೆ ಇಟ್ಕೊಂಡು ಓಡಾಡ್ತಿದ್ದಾಳೆ, ಯಾರಿಗೂ ಕೂಡ ಹೊಡೆಯಲ್ಲ. ಹಾಗೆಯೇ ಇವಾಗ ನಾವು ಹೊರಗಡೆ ಬಂದು ನೋಡಿದ್ರೆ ಮಳೆ ಬರ್ತಾಯಿತ್ತು. ಹಾಗಾಗಿ ಒಂದು 10 ನಿಮಿಷ ಕೂತಿದ್ದು ಇವಾಗ ಬಂದ್ವಿ ಮಳೆ ನಿಂತ ಮೇಲೆ. ಇವಾಗ ಮಳೆಗಾಲ ಆಗಿರೋದ್ರಿಂದ ಮಳೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ. ನನ್ನ ಮಗಳಿಗಂತೂ ಒನಕೆ ಮೇಲೆ ಫುಲ್ ಲವ್ ಆಗೋಗ್ಬಿಟ್ಟಿದೆ. ಕಲರ್ ಪೇಪರ್ ಎಲ್ಲ ಅಂಟಿಸಿರೋದ್ರಿಂದ ಒನಕೆನ ಯಾರಿಗೂ ಕೊಡ್ತಾಯಿಲ್ಲ, ನಂದು ಅಂತ ಹೇಳ್ಕೊಂಡು ಅವಳೇ ಇಟ್ಕೊಂಡಿದ್ದಾಳೆ. ಇವಾಗ ಮತ್ತೆ ಮಳೆ ಬರೋ ಅಷ್ಟರಲ್ಲಿ ನಾವೆಲ್ಲ ಚೌಲ್ಟ್ರಿ ಒಳಗಡೆ ಹೊರಟೋಗ್ಬಿಡ್ಬೇಕು ದೇವ್ರು ತೊಗೊಂಡು. ಹಂಗಾಗಿ ಎಲ್ಲರೂ ಕೂಡ ಒಂದೊಂದು ಪೂಜೆಗೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಒಬ್ಬರು ಅರಳೆ ಗಡಿಗೆಗೆ ಅರ್ಶಿನ ದಾರ ಕಟ್ಟಿದ್ರೆ ಒಬ್ಬರು ಹೊಂಬಾಳೆ ಎಲ್ಲನೂ ಕಿತ್ತಿಟ್ಟು, ಹಾಗೆಯೇ ಅರಳೆ ಗಡ್ಗಡೆ ಕೆಳಗಡೆಗೆ ನಾವು ಜಾಗ್ರ ಅಂತ ಹೇಳಿ ಹಾಕ್ತೀವಿ, ಅದನ್ನು ಕೂಡ ಒಬ್ರು ಹಾಕೋದು. ಪ್ರತಿಯೊಂದನ್ನು ಕೂಡ ಒಬ್ಬೊಬ್ರು ಮಾಡ್ತಾ ಇದ್ದಾರೆ. ನಾನು ಮಳೆ ಬರ್ತಿತ್ತಲ್ಲ ಅಂತ ಹೇಳಿ ಒಂದು ಸೈಡಲ್ಲಿ ಛತ್ರಿ ಇಟ್ಕೊಂಡು ನಿಂತಿದ್ದೆ. ಎಲ್ಲರೂ ಕೂಡ ರೇಗಿಸ್ತಾಯಿದ್ರು, ನೀನು ಆರಾಮಾಗಿ ನಿಂತಿದೀಯಾ ನೋಡು, ನಾವು ಮಳೆಯಲ್ಲಿ ಎಲ್ಲನೂ ಮಾಡ್ತಾಯಿದ್ದೀವಿ ಅಂತ ಹೇಳಿ. ಪಾಪ ಅಮ್ಮ ದೊಡ್ಡಮ್ಮ ಅತ್ತೆ ಅವ್ರುಗಳೇ ಪಾಪ ಎಲ್ಲ ಶಾಸ್ತ್ರಗಳನ್ನೂ ಮಾಡಿದ್ರು. ಅವ್ರಿಗೆ ಎಲ್ಲ ಶಾಸ್ತ್ರಗಳು ಗೊತ್ತಿದೆ, ಅವ್ರು ದೊಡ್ಡವ್ರು ಇರೋದ್ರಿಂದ. ಹಾಗಾಗಿ ನನಗೇನು ಗೊತ್ತಿಲ್ಲ, ನಾನು ಸುಮ್ಮನೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ. ದೇವ್ರು ತೊಗೊಬರೋ ಅಷ್ಟರಲ್ಲಿ ಹುಡುಗ ಮತ್ತು ಹುಡುಗಿ ಇಬ್ಬರು ಕೂಡ ರೆಡಿಯಾಗಿ ಫೋಟೋಶೂಟ್ ಮಾಡಿಸ್ಕೊಳ್ತಾ ಇದ್ದಾರೆ. ಹಾಗೆಯೇ ನೆಕ್ಸ್ಟ್ ಬಂದು ರಿಂಗ್ ಎಕ್ಸ್ಚೇಂಜ್ ಇದೆ, ಅದಕ್ಕೆ ಅಂತ ಹೇಳಿ ಹೊರಗಡೆ ಡೆಕೋರೇಷನ್ ಕೂಡ ಮಾಡಿಸಿದ್ದಾರೆ. ಕೇಕ್ ಬಂದು ಈ ರೀತಿ ಇದೆ ಡಿಸೈನ್ಸ್. ನೀವೇನು ನೋಡ್ತಾ ಇದ್ದೀರಾ, ಈ ರಿಂಗ್ಸ್ ಬಂದು ಕಪಲ್ಸ್ ರಿಂಗು. ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ.
ಹಾಗೆಯೇ ಡೆಕೋರೇಷನ್ನು ಬಟರ್ಫ್ಲೈ ರೀತಿ ಮಾಡಿಸಿದ್ದಾರೆ. ಅದು ಲೈಟ್ ಎಲ್ಲ ಹಾಕ್ಸಿದ್ರೆ ನೈಟ್ ಟೈಮ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಹುಡುಗ ಹುಡುಗಿನೂ ಕೂಡ ಬಂದರು. ಇವಾಗ ರಿಂಗ್ ಎಕ್ಸ್ಚೇಂಜ್ ಮಾಡಿಸಿ ಕೇಕ್ ಕಟ್ ಮಾಡಿಸ್ಬೇಕು. ಎರಡೂ ಫ್ಯಾಮಿಲಿ ಕೂಡ ಇದ್ದೀವಿ. ಅವರು ಇವಾಗ ಕೇಕ್ ಕಟ್ ಮಾಡಿಸಾದ್ಮೇಲೆ ಮತ್ತೆ ಹೋಗಿ ರಿಸೆಪ್ಷನ್ಗೆ ರೆಡಿಯಾಗಿ ಬರಬೇಕು. ಅಷ್ಟರಲ್ಲಿ ನಾವು ಕೂಡ ಹೋಗಿ ರೆಡಿಯಾಗಿ ಬರಬೇಕು. ಹಾಗೆಯೇ ನಾನು ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ಒಂದು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.